ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪಲ್ಯಂ ರಾಮನಾಮ ಸ್ವರಾಂಗಿಣಿ. ಜೈ ಶ್ರೀರಾಮ್. ಯಾವ್ದೋ ಆಗ್ಲಿ ಪಟ್ ಅಂತ ಫಲ ಕೊಡಂಗಿಲ್ಲ. ಪರಿಶ್ರಮಕ್ಕ ತಕ್ಕ ಪ್ರತಿಫಲ ಸಿಗ್ಬೇಕಂದ್ರ ಸ್ವಲ್ಪ ತಾಳ್ಮೆ ಸಮಾಧಾನ ಇರ್ಬೇಕ, ಸ್ವಲ್ಪ ಟೈಮ್ ಕೊಡ್ಬೇಕ. ಯಾವ್ದೋ ಕೆಲಸ ಆಗ್ಲಿ ಆಗಿಂದಾಗ ರಿಸಲ್ಟ್ ಬೇಕಂದ್ರ ಆಗಂಗಿಲ್ಲ. ನೀವು ದೇವ್ರ ಧ್ಯಾನ ಅಂದ್ರ ಜಪ ಮಾಡ್ತಿರ್ತೀರಿ, ಜಪ ಮಾಡಿದ ಕೂಡಲೇ ನಿಮಗ ಫಲ ಕೊಡ್ಬೇಕಂದ್ರ ಆಗಂಗಿಲ್ಲ. ಸ್ವಲ್ಪ ದಿನ 100ಕ್ಕೆ ನೀವು ಮುಂದ 99% ಕಷ್ಟಪಟ್ರ 1% ಫಲ ಕೊಟ್ಬಿಡ್ತಾನ ದೇವ್ರ. ನೀವ ಏನು ಪ್ರಯತ್ನ ಪಡ್ಲಾರ್ದ ಫಲ ಬೇಕಂದ್ರ ಆಗಂಗಿಲ್ಲ. ಅದ ಪ್ರಯತ್ನ ಪಡ್ಬೇಕು, ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕ, ಅವಾಗ ಫಲ ಸಿಗ್ತೈತಿ. ಇವತ್ತ ನಾ ಹೇಳೋ ಮಾಹಿತಿ ಅಂದ್ರ ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ. ಅಂದ್ರ ಈಗ ಎಲ್ಲಾರು ಹೊರಗಿಂದ್ರ ಹೆಂಗ್ ಕಾಂತಾರ ಅಂತೇಳಿ ಬಹಿರಂಗ ಶುದ್ಧಿಯನ್ನ ನೋಡ್ತಾರ. ಈಗ ಮನುಷ್ಯ ಹೆಂಗದಾನ, ಯಾವ ತರ ಅರ್ಬಿ ಹಾಕೊಂತಾನ ಅಂತ ಅದನ್ನ ನೋಡ್ಬಾರ್ದು ನಾವು. ಮನುಷ್ಯ ಯಾವ್ದ ಅರ್ಬಿ ಹಾಕೊಲಿ, ಅವ ಎಷ್ಟೋ ಸಿಂಪಲ್ ಇರ್ಲಿ, ಅವ ಹೇಳೋ ಮಾಹಿತಿ ಮತ್ತು ಅವನ ವ್ಯಕ್ತಿತ್ವ ನೋಡ್ಕಾಟ ಅವನ್ನ ಅಳತೆ ಮಾಡ್ಬೇಕ. ಈಗ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀರಿ, ಯೂಟ್ಯೂಬ್ ಚಾನಲ್ ಒಳಗ ಅದನ್ನ ಡೆಕೋರೇಷನ್, ಎಡಿಟ್ ಮತ್ತ ಚಾನಲ್ ಕಲರ್ ಎಲ್ಲಾ ಹಿಂಗ ಡಿಸೈನ್ ಅದು ಮಾಡಿರ್ತಾರ, ಅದನ್ನ ನೋಡ್ತೀರಿ. ಅದನ್ನ ನೋಡ್ಬಾರ್ದ. ಅದ್ರೊಳಗ ಮನುಷ್ಯ ಹೆಂಗ ಇರ್ಲಿ, ಯೂಟ್ಯೂಬ್ ಚಾನಲ್ ಬ್ಲಾಕ್ ಅಂಡ್ ವೈಟ್ ಒಳಗಿದ್ರು, ಏನೋ ಕಲರ್ ಇರ್ಲಿಕ್ಕಂದ್ರು, ಏನೋ ಡಿಸೈನ್ ಅದು ಇರ್ಲಿಕ್ಕಂದ್ರ ಆ ಯೂಟ್ಯೂಬ್ ಚಾನಲ್ ನಡೆಸುವಂತಹ ವ್ಯಕ್ತಿ ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆಯ್ದ್ರ ಅವಾಗ ಸಪೋರ್ಟ್ ಮಾಡ್ಬೇಕು ನೀವು ಅವಂಗ, ಆ ವ್ಯಕ್ತಿಗೆ. ನೀವು ಯಾವಾಗೂ ಕಲರ್ ಅದನ್ನ ಏನೋ ನೋಡ್ಬಾರ್ದು. ಅದನ್ನ ಹೇಳಕತ್ತೇನೆ ನಾನು. ನೋಡ್ರಿ, ನನ್ನ ಯೂಟ್ಯೂಬ್ ಚಾನಲ್ಗೂ ಏನು ಡಿಸೈನ್ ಆಯ್ತು, ಏನು ಕಲರ್ ಏನೂ ಇಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಒಳಗನ ನಂದು ವಿಡಿಯೋ ಬರ್ತೈತಿ. ನೋಡಿ, ನಾ ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆಯ್ದ್ರ ನನ್ನ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಈ ವಿಡಿಯೋ ಬೇರೆದವ್ರಿಗೂ ಶೇರ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ನನಗೆ ಹಿಂಗ ಸಪೋರ್ಟ್ ಮಾಡ್ಕೊಂತ ಇರ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಮತ್ತು ನಿಮ್ಮ ಊರಾಗ ಮಳೆ ಅದು ಹೆಂಗೈತಿ? ನಮ್ಮ ಬೆಳಗಾವದಾಗಂತೂ ಈಗ ಫುಲ್ ಮಳೆ ಐತಿ. ಒಂದು 4 ದಿನ ಆಯ್ತು ಫುಲ್ ಮಳೆ ಐತಿ. ಎಲ್ಲರಿಗೂ ಖುಷಿ ಆಗೈತಿ. ಈಗ ಬಿಸಿಲೊಳಗ ನೀರಿನ ಸಮಸ್ಯೆ ಭಾಳ ಆಗಿತ್ತ. ಈಗ ಮಳೆ ಹಿಂಗಾಗತೈತಿ. ಮಳೆ ಹಿಂಗ ಚಲೋ ಬಿದ್ರ ಮುಂದಿನ ದಿನದಾಗ ನೀರಿನ ಸಮಸ್ಯೆ ಆಗಂಗಿಲ್ಲ ಅಂತ ಅನ್ಕೊಂಡೇವ್ ನಾವು. ಎಲ್ಲರೂ ಆರಾಮದಿರಲ್ಲ. ಶ್ರೀರಾಮ ಜಯ ರಾಮ ಶಿವರಾಮ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರ ದೇವರಿಗೆ ಇಷ್ಟ ಅಂದ್ರ ರಾಮದೇವರು, ಶಿವ ಮತ್ತು ರಾಮದೇವರು ಈ 2 ನಾಮನ್ನ ಕೂಡಿಸಿ ಹೇಳಿದ್ರ ರುದ್ರದೇವರ ಖುಷಿಯಾಗಿ ನಮಗ ಆಶೀರ್ವಾದ ಮಾಡ್ತಾರ. ಶ್ರೀರಾಮ ಜಯ ರಾಮ ಶಿವರಾಮ. ಮತ್ತ ಕಡೆ ಬೆಳಗಾವ್ ಬಂದಾಗ ಬೆಳಗಾವ್ ವಾತಾವರಣ ಅಡ್ಡಾಡ್ ನೋಡ್ರಿ, ಮಳಿ ಅದು ಚಲೋ ಆಗೈತಿ. ಈಗ ಮಳೆಗಾಲದಾಗ ಬರಕ್ ಹೋಗ್ಬೇಡ್ರಿ, ಮಳಿ ಕಡಿಮೆ ಆಗಿಂದ ಬರ್ರಿ. ನಮ್ ಬೆಳಗಾವಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬಹಳ ಪ್ರಕೃತಿ ಸೌಂದರ್ಯವನ್ನು ಹೊಂದೈತಿ. ಎಲ್ಲರೂ ಬೆಳಗಾವ್ ಬರ್ರಿ, ಬೆಳಗಾವ್ ಸೌಂದರ್ಯವನ್ನು ಅನುಭವಿಸ್ರಿ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾ ಹೇಳೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರ, ನಾ ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರ ನನ್ನ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನನಗೆ ಸಪೋರ್ಟ್ ಮಾಡ್ರಿ, ಮತ್ತು ಈ ವಿಡಿಯೋ ಬೇರೆದವ್ರಿಗೂ ಶೇರ್ ಮಾಡ್ರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ ನಾನು. ಹೇಳಿದ್ನಿಲ್ಲ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ನನ್ನ ಚಾನಲಿಗೆ ಏನು ಕಲರ್ದು ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೈತೆ. ನಾ ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಯ್ದ್ರ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತೇನೆ ನಾನು. ನೆಕ್ಸ್ಟ್ ವಿಡಿಯೋ ಹಿಂಗೆ ನೋಡ್ಬೇಕನ್ಸಿದ್ರ ಸಪೋರ್ಟು ಮಾಡ್ರಿ, ನನಗೆ ಕಮೆಂಟು ಮಾಡ್ರಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಅಂತ ಕೇಳ್ಕೊತೇನೆ ನಾನು. ನಾ ಬೆಳಗಾವಿಂತ್ರ ವಿಜಯ್. ಈಗ ಒಬ್ಬ ಮನುಷ್ಯ ಅಂದ್ರ ತಾಳ್ಮೆ ಅಂದ್ರೆ ಪೇಷನ್ಸಿ ಅತ್ಯಂತ ಮುಖ್ಯ ಅದ. ಈಗ ನೀವು ಒಂದು ಗುಡಿಗೆ ಹೋಗಿರ್ತೀರಿ, ಅದ್ರೊಳಗ 100 ಮಂದಿ ನಂಬರ್ ಹಚ್ಚಿರ್ತಾರ, ಅದ್ರೊಳಗ ನೀವು ಇರ್ತೀರಿ, ನಿಮ್ ನಂಬರ್ ಲಾಸ್ಟ್ ಇರ್ತೈತಿ. ನೀವೆಲ್ಲ ಹಿಂಗ 2 ದಿನ ಆದ್ರೂ ಕಾಯ್ತೀರಿ. ನೀವು ನಿಂತ್ ನಂಬರ್ ಹಚ್ಚಿ ಸಾಕಾಕೈತಿ, ದೇವ್ರ ದರ್ಶನ ಯಾವಾಗ ಆಕೈತಿ ಅಂತ ಕಾಯ್ತಿರ್ತೀರಿ. ಹಿಂಗ ಒಂದ್ 2 ದಿನ ಆದ್ಮೇಲೆ 100 ಒಳಗ ಇನ್ನೊಂದು 10 ನಂಬರ್ ಅಷ್ಟ ಉಳಿತಾವ. ನಿಮ್ಗೂ ನಿಂತ್ ಸಾಕಾಗಿರ್ತೈತಿ, ದರ್ಶನ ಆದ್ರೆ ಚಲೋ ದೇವ್ರದ್ ಅಂತೇಳಿ. ಆ 10 ನಂಬರ್ ಇರ್ತಾವ, ಅದು 10 ನಂಬರ್ ಆದ್ರೂ 1 ತಾಸು ಆದ್ರೂ ಬರಂಗಿಲ್ಲ. ಆಗ ನೀವು ಆದ್ರೂ ಏನ್ ಬಿಡಿದ ದರ್ಶನ ಆಗಂಗೆ ಇಲ್ಲ ಅನ್ಕೊಂತ
ಆ ನಂಬರ್ ಬಿಟ್ಟು ಹೋದ್ರೆ ನೀವು 2 ದಿನ ನಿಂತ ನಂಬರ್ ಹಚ್ಚಿದ್ದು ವ್ಯರ್ಥಕ್ಕೈತಿ. ಅವಾಗ ನಿಮಗ ಪೇಷನ್ಸಿ ತಾಳ್ಮೆ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತೈತಿ. ಯಾವಾಗ್ಲೂ ಸಮಾಧಾನ ಇರ್ಬೇಕು. ಈಗ ನೀವು ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಿ, 6 ತಿಂಗಳಿಗಂತಲೇ ಕೆಲಸ ಮಾಡ್ತಿರ್ತೀರಿ, ನಿಮ್ಗ ಪಗಾರದು ಏನು ಆಗಿರಂಗಿಲ್ಲ. ಇನ್ನೊಂದ್ ಸ್ವಲ್ಪ ದಿವಸದಾಗ ಓನರ್ ಅವ್ರು ನಿಮ್ಮ ಪೇಷನ್ಸಿ ಚೆಕ್ ಮಾಡ್ತಿರ್ತಾರ. 6 ತಿಂಗಳು ಆದ್ಮೇಲೆ ನಿಮಗ್ ಪಗಾರ ಕೊಡ್ಬೇಕಂತ ವಿಚಾರ ಮಾಡ್ತಿರ್ತಾರ ಅವ್ರ. ಅವಾಗ ನೀವು ಅಲ್ಲಿ ಕೆಲಸ ಬಿಟ್ರ ಏನು ಉಪಯೋಗ ಇಲ್ಲ. ಆದ್ದರಿಂದ ನೀವು ಜೀವನದೊಳಗ ತಾಳ್ಮೆ ಪೇಷನ್ಸಿ ಕಲ್ಕೋಬೇಕು. ನೀವು ಅವಸರವೇ ಅಪಘಾತಕ್ಕೆ ಕಾರಣ ಅಂತಾರ. ಆದ್ರೂ ಅವಸರ ಮಾಡಿ ಯಾವ್ದು ಡಿಸಿಷನ್ ತಗೋಬಾರ್ದು. ನೀವು ಜೀವನದಾಗ ತಾಳ್ಮೆ ಅನ್ನೋದು ಕಲ್ಕೋಬೇಕು. ತಾಳ್ಮೆ ಅನ್ನೋದು ಅತ್ಯಂತ ಮುಖ್ಯ ಮನುಷ್ಯಾಗ. ಈಗ ಎಲ್ಲಾರು ಶೇರ್ ಮಾರ್ಕೆಟ್ ಯೂಸ್ ಮಾಡ್ತಿರ್ತಾರೆ, ಸ್ಟಾಕ್ ಮಾರ್ಕೆಟ್ ಅಂತೂ ಭಾಳ ಮಂದಿ ಯೂಸ್ ಮಾಡ್ತಿರ್ತೀರಿ. ಆದ್ರೂ ಸ್ಟಾಕ್ ಮಾರ್ಕೆಟ್ ಒಳಗ ಫೇಲ್ ಆಗ್ತೀರಿ. ಯಾಕ? ನಿಮ್ಮ ಅರ್ಜೆಂಟ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕ. ಈಗ ಯಾವ್ದಾಗ್ಲಿ ಪಟ್ನ ಅಂದ್ರ ಆಗಂಗಿಲ್ಲ. ಈಗ ನೋಡ್ರಿ, ನೀವು ಯಾವ್ದು ಸ್ಟಾಕ್ ಮಾರ್ಕೆಟ್ ಒಳಗ ಈಗ 1 ಲಕ್ಷ ರೂಪಾಯಿ ಹಾಕಿರ್ತೀರಿ. ನೀವು ಅದು ಇವತ್ತು 1 ಲಕ್ಷ ರೂಪಾಯಿ ಹಾಕಿರ್ತೀರಿ, 1 ತಿಂಗಳು ಆದ್ಮೇಲೆ ಲಾಸ್ ಆಕೈತದ. ಅವಾಗ ನೀವು ಮಾರಿ ಬಿಡ್ತೀರಿ ಆ ಸ್ಟಾಕ್. ಹಂಗ ಮಾರಿದ್ರಿ ಅಂದ್ರ ಏನು ಉಪಯೋಗ ಇಲ್ಲ. ಈಗ ನೋಡ್ರಿ ಹೆಂಗಂದ್ರ, ಈಗ ಬಾಂಬೂ ಟ್ರೀ ಅಂತ ಇರ್ತೈತಿ, ಬಾಂಬೂ ಟ್ರೀ ಅಂತ ಐತಿ ಇದು ಚೀನಾ ಒಳಗ. ಅದ್ ಹೆಂಗ 5 ವರ್ಷ ಬೆಳೆಯಂಗೆ ಇಲ್ಲ ಅದ. ಹಂಗ ನೀವು ಏನೋ ಇದ್ ಮಾಡ್ರಿ 5 ವರ್ಷ ಬೆಳೆಯಂಗಿಲ್ಲ ಎಷ್ಟ್ ಐತಿ ಅಂತ. ಆಮೇಲೆ 6ನೇ ವರ್ಷ ಬರೇ 6 ವಾರ ಒಳಗ 9 ಫೀಟ್ ಬೆಳಿತೈತಿ ಅದ. ಅಷ್ಟು ಪವರ. ಯಾಕ? 5 ವರ್ಷದಿಂದ ಅದ ಏನೇನ್ ಬೇಕು ಬೆಳ್ಯಾಕ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತೈತಿ ಅದ. ಹಿಂಗಾಗಿ ನೀವು ಸ್ಟಾಕ್ ಮಾರ್ಕೆಟ್ ಒಳಗೆ ಬೆಳಿಬೇಕಂದ್ರ ಸ್ವಲ್ಪ ಕಾಯ್ಬೇಕ. ಈಗ ನೀವು ಇವತ್ತ 1 ಲಕ್ಷ ರೂಪಾಯಿ ಹಾಕಿರ್ತೀರಿ, ಅದ 5 ವರ್ಷ ತಕ ತಾಳ್ಮೆ ಅಂತ ಕಾದೆ ಅಂದ್ರ ಅದ 2 ಲಕ್ಷ ರೂಪಾಯಿ ಆಕೈತಿ. ಆಮೇಲೆ ಅದ 2 ಲಕ್ಷ ರೂಪಾಯಿ ಹಂಗ ಬಿಟ್ಕಾಟ ಮತ್ತ 5 ವರ್ಷ ಕಾಯ್ದೆ ಅಂದ್ರ ಅದ 4 ಲಕ್ಷ ರೂಪಾಯಿ ಆಕೈತಿ. ಹಂಗ ಮತ್ತ 5 ವರ್ಷ 8 ಲಕ್ಷ ರೂಪಾಯಿ ಆಕೈತಿ. ಹಂಗ ಮತ್ತ 5 ವರ್ಷ ಕಾಯ್ದ್ರ 16 ಲಕ್ಷ. 5 ವರ್ಷ ಕಾಯ್ದ್ರ ಮತ್ತ ಅದ 32 ಆಕೈತಿ. ಮತ್ತ 5 ವರ್ಷ ಕಾಯ್ದ್ರ ಅದ 64 ಲಕ್ಷ ರೂಪಾಯಿ ಆಕೈತಿ. ಹಿಂಗ ತಾಳ್ಮೆ ಅಂತ ಕಾಯ್ಬೇಕ. ಈಗ ನೀವು ಇವತ್ತು ಹಾಕಿದ್ದ 1 ಲಕ್ಷ ರೂಪಾಯಿ 30 ವರ್ಷ ಒಳಗಂದ್ರ 64 ಲಕ್ಷ ರೂಪಾಯಿ ಆಕೈತಿ. ತಾಳ್ಮೆ ಬೇಕಾದ್ರಿಂತ್ರ. ಆದ್ರಿಂದ ಏನಾಗ್ಲಿ ಇವತ್ತು ನಾ ಹೇಳೋದಂದ್ರ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಅತ್ಯಂತ ಮುಖ್ಯ. ನೋಡ್ರಿ, ನಾ ಹೇಳೋ ಮಾಹಿತಿ ನಿಮಗ ಇಷ್ಟ ಆದ್ರ ನನ್ನ